ಅಮ್ಮ ಜಗನ್ಮಾತೆ ನೋಡು, ನನ್ನ ಗಂಡ ಹೊಡೆದ ಏಟಿಗೆ ಹೇಗೆ ರಕ್ತ ಸೋರಿ ನೋವಿನಿಂದ ನರಳುತ್ತಾ ಇದ್ದಾನೆ. ಈಗ ಇವನ್ನ ಕಾಪಾಡೋ ಭಾರ ನಿನ್ನದಮ್ಮ. ನಾನೀಗ 3 ತಿಂಗಳ ಗರ್ಭಿಣಿ. ಬೇಕಾದ್ರೆ ನನ್ನ ಹೊಟ್ಟೆಲಿ ಬೆಳೀತಾ ಇರೋ ಮಗುನ ಬಲಿ ತಗೋಮ್ಮ. ಆದ್ರೆ ನನ್ನ ಅಣ್ಣಯ್ಯನ ನನ್ನಿಂದ ದೂರ ಮಾಡಬೇಡ ಅಮ್ಮ, ನನ್ನಿಂದ ದೂರ ಮಾಡಬೇಡ. ತಗೋಮ್ಮ, ಈ ನನ್ನ ರಕ್ತನ ನಿನಗೆ ಕಾಣಿಕೆ ಅರ್ಪಿಸ್ತಾ ಇದ್ದೀನಿ. ನನ್ನ ಅಣ್ಣಯ್ಯನ ಉಳಿಸಮ್ಮ, ನನ್ನ ಮಗನ ಕಾಪಾಡಮ್ಮ, ನನ್ನ ಮಗನ್ ಕಾಪಾಡು. ಅಯ್ಯಮ್ಮ, ಅಯ್ಯೋ, ಯಾಕಣ್ಣ ಏನಾಯ್ತು? ಹಾವ? ಹೌದು, ಇಷ್ಟು ದಪ್ಪ, ಇಷ್ಟು ಉದ್ದ. ಅದೇ ನಾಗರಾವೋ ಹೆಬ್ಬಾವೋ ಗೊತ್ತಾಗದೆ ಓಡ್ ಬಂದ್ಬಿಟ್ರಿ. ಅಯ್ಯೋ, ಒಂದು ಹಾವಾಗಿಷ್ಟು ಹೆದರ್ಕೊಂಡು ಓಡ್ ಬಂದಿದ್ದೀರಲ್ಲ. ನಮ್ಮ ಅಣ್ಣಯ್ಯ ಚಿಟಿಕೆ ಹೊಡೆಯೋದ್ರೊಳಗೆ ಆ ಹಾವನ್ನ ಹಿಡ್ಕೊಂಡು ಬರ್ತಾನೆ. ಅಯ್ಯೋ, ಅದು ವಿಷ ತುಂಬಿದ ಹಾವು, ಕಚ್ಚಿದ್ರೆ ಬದುಕಕ್ ಸಾಧ್ಯನೇ ಇಲ್ಲ. ಅಮ್ಮ, ಒಡಿಯ, ಈ ಪಾಟಿ ದೊಡ್ಡ ಜಮೀನಿಗೆ ನೀವು ಒಡೆರಾಗಿ ಹಿಂಗ್ ಕುಂತ್ಕೊಂಡ್ರೆ ಹೆಂಗ ಹೇಳಿ? ಇನ್ನೇನ್ ಮಾಡ್ಲು? ಹುಚ್ಚ ಅಂತ ಪಟ್ಟ ಕಟ್ಟಿ ಮೂಲೆಯಲ್ಲಿ ಕೂರ್ಸ್ಬಿಟ್ಟಿದಾರಲ್ಲ. ಅದಕ್ಕೆ ಯಾಕೆ ಈ ಪಾಟಿ ಯೋಚನೆ ಮಾಡಿ? ಎಲ್ಲ ಒಳ್ಳೇದಾಯ್ತದೆ. ಕರಿಯ, ಊರಿನವರೆಲ್ಲ ನನ್ನ ಹುಚ್ಚ ಅಂತ ತಿಳ್ಕೊಂಡ್ರು ನನಗೇನು ಯೋಚನೆ ಇರ್ಲಿಲ್ಲ. ಆದ್ರೆ ನನ್ನ ಮಗ ಅಣ್ಣಯ್ಯನು ನನ್ನ ಹುಚ್ಚ ಅಂತ ತಿಳ್ಕೊಂಡಿದ್ದಾನೆ. ನಾನು ಏನ್ ಮಾಡ್ಲಿ? ಒಡೆರಾಗಿ ನೀವ್ ಹಿಂಗ್ ಕಣ್ಣೀರ್ ಹಾಕಿದ್ರೆ ಯಾರಿಗೂ ಒಳ್ಳೇದಾಗಕ್ಕಿಲ್ಲ ಹೇಳಿ. ನೀವು ಹುಚ್ಚ ಅಲ್ಲ ಅನ್ನೋದಿಟ ಅಣ್ಣ ಹಿಂಗ್ ಒಂದಲ್ಲ ಒಂದಿನ ಗೊತ್ತಾಯ್ತದೆ ಹೇಳಿ. ಯೋಚನೆ ಮಾಡ್ಬೇಡಿ. ತಕೊಳ್ಳಿ ನನ್ನ ಒಡೆಯ, ತಕೊಳ್ಳಿ ಒಡೆಯ. ಬೇಡಪ್ಪ, ಈ ಮನೇಲಿ ಏನ್ ತಿಂದ್ರು ವಿಷ ತಿಂದಾಗಿರುತ್ತೆ. ತಗೊಂಡೋಗ್ ಎಳೆ ಮಗಿನಾಗ ಆಟ ಮಾಡ್ಬೇಡಿ ಒಡೆಯ, ತಕೊಳ್ಳಿ. ತಗೊಂಡೋಗ. ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ, ನನ್ನ ಬಿಟ್ಟು ಆ ರೂಮ್ಗೆ ಯಾರು ಹೋಗ್ಕೂಡ್ದು ಅಂತ. ಏನೋ ಪಂದ್ಯಕ್ಕೆ ತಯಾರಿ ಎಲ್ಲ ಜೋರ? ಈ ಜಿಲ್ಲೆಗೆ ನೀನೇ ಮೊದಲನೇನಾಗ್ಬೇಕು. ಖಂಡಿತ. ಎಷ್ಟಾಯ್ತು? 180. ಅಣ್ಣಯ್ಯ, ಏನಮ್ಮ? ಏನು ಇಲ್ಲ, ಸಿಟಿನಲ್ಲಿ ಓದ್ತಾ ಇದ್ದಾನಲ್ಲ ನಿನ್ ತಮ್ಮ, ಅವನ ಖರ್ಚಿಗೆ 2,000 ರೂಪಾಯಿ ಬೇಕು ಅಂತ ಕಾಗದ ಬರ್ತಿದ್ದಾನೆ. ನೀನ್ ಈ ಚೆಕ್ಗೆ ಸೈನ್ ಮಾಡಿದ್ರೆ ನಾನ್ ಬ್ಯಾಂಕ್ ಹೋಗಿ ಬರ್ತೀನಿ. ನೋಡಮ್ಮ, ಈ ಚೆಕ್ಗೆ ಸೈನ್ ಮಾಡೋ ಕೆಲಸ ಎಲ್ಲ ನಿನ್ನ ಹೆಸರಿಗೆ ಮಾಡ್ಕೊಂಡ್ಬಿಡು, ಆಗ ನನಗೆ ದೊಡ್ಡ ಭಾರ ತಪ್ಪುತ್ತೆ. ಅಯ್ಯೋ, ಹೀಗಂದ್ರೆ ಹೇಗಪ್ಪ? ಊರ್ ಜನ ಎಲ್ಲ ಈಗಾಗ್ಲೇ ನಮ್ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ. ನಿನ್ನ ಹಣನ ನಾವೆಲ್ಲ ಸೇರಿ ಲಪಟಾಯಿಸ್ತಾ ಇದೀವಿ ಅಂತ. ಅದಕ್ಕೆ ನಿಮ್ಮಮ್ಮ ಎಲ್ಲ ನಿನ್ನ ಹೆಸರಲ್ಲೇ ಇರ್ಬೇಕು, ಪ್ರತಿಯೊಂದು ನಿನ್ನ ಯಜಮಾನಿಕೆಲೇ ನಡಿಬೇಕು ಅಂತ ಒಂದು ನೀತಿ ನಿಯಮ ಹಾಕೊಂಡಿದ್ದಾರೆ. ಊರ್ ಜನ ನಮ್ ಬಗ್ಗೆ 1000 ಮಾತಾಡ್ಕೋತಾರೆ, ಅದು ನೀವ್ಯಾಕೆ ದೊಡ್ಡ ಮಾಡ್ತೀರಾ? ಅಮ್ಮ, ತಮ್ಮ ಸಿಟಿಯಲ್ಲಿ ಓದ್ತಾ ಇದ್ದಾನಲ್ಲ, ಅವ್ನಿಗೆ 2,000 ರೂಪಾಯಿ ಸಾಕಾಗುತ್ತಾ? ಅವನು 4,000 ಬೇಕು ಅಂತ ಬರ್ತಿದ್ದಾನೆ. ನೀನ್ 2,000 ಬರೀ ಸಾಕು. ಏನಮ್ಮ ನೀನು? ಡಾಕ್ಟರ್ ಓದ್ತಾರ ಹುಡುಗ, ಕೈ ತುಂಬ ಹಣ ಇದ್ರೆ ತಾನು ಚೆನ್ನಾಗಿ ಓದಕ್ ಸಾಧ್ಯ. 4,000 ರೂಪಾಯಿನ ಕಳ್ಸೋಣ. ನಿಂದು ಬಹಳ ದೊಡ್ಡ ಮನಸ್ಸಪ್ಪ. ಅಮ್ಮ, 4,000ಕ್ಕೆ 0 ಹಾಕ್ಬೇಕು. 4,000ಕ್ಕೆ 4 0 ಅಪ್ಪ. 4 0 ಅಷ್ಟೇ. 4,000ಕ್ಕೆ 4 0. ಅಬ್ಬಬ್ಬಬ್ಬ, ಏನು ಬರವಣಿಗೆ ಅಪ್ಪ. ಚೆಕ್ಕೆ ಸ್ವಲ್ಪ ಸಣ್ಣದಾಗೋಯ್ತು. ಅವ
ಇದನ್ನ ತಗೊಂಡು ನಿನ್ ಬ್ಯಾಂಕಿಗೆ ಹೋಗು. ಅಮ್ಮ ನಾನು ತೋಟಕ್ಕೆ ಹೋಗಿ ಬರ್ತೀನಿ. ಹೋಗ್ಬಾ. ಅಣ್ಣಯ್ಯ ಅಣ್ಣಯ್ಯ, ಏ ನಟರಾಜ ಬಾರೋ ಇಲ್ಲಿ. ಅಣ್ಣಯ್ಯ, ನನ್ನ ಮಗ ಕುಸ್ತಿ ಪಂದ್ಯ ಸೇರ್ಕತಾನಂತೆ, ಸ್ವಲ್ಪ ಹಣ ಬೇಕಾಗಿತ್ತು. ಹೋದ್ವಾರ ಕೊಟ್ಟಲ್ಲ ಮಾವ. ಅದ ಅಡ್ವಾನ್ಸು, ಈಗ ಸ್ವಲ್ಪ ಕಟ್ಬಿಟ್ರೆ ಇನ್ನು ಉಳಿದಿದ್ದನ್ನ ಒಂದ್ ದಿವ್ಸ ಕಟ್ಟಿದ್ರೆ ಆಯ್ತು. ಸರಿ, ಎಲ್ಲ ಸೇರಿ ಎಷ್ಟು ಬೇಕು ಹೇಳು? 1,000 ರೂಪಾಯಿ ಕೊಡಿಲಿ. ತಗೋ. ಅಣ್ಣಯ್ಯ ಸ್ವಲ್ಪ ನಿಂತ್ಕೊಳಪ್ಪ. ಇದೇನಪ್ಪ 1,000 ರೂಪಾಯಿಗೆ ಒಂದೇ ಸೊನ್ನೆ ಬರ್ದು ಬಿಟ್ಟಿದೀಯಾ? 4,000ಕ್ಕೆ 4 ಸೊನ್ನೆ ಅಂದ್ಮೇಲೆ 1,000ಕ್ಕೆ 1 ಸೊನ್ನೆ ತಾನೆ. ಏನ್ ನನ್ನೇ ನಿನ್ ತರ ಪೆಕ್ಕಲ ಅನ್ಕೊಂಡಿದ್ಯಾ? ನಾನು ಓದ್ ಕಲಿದೇ ಇರ್ಬೋದು, ಆದ್ರೆ ನನಗೆ ಜ್ಞಾಪಕ ಶಕ್ತಿ ಇದೆ. ನನ್ನ ಯಾರು ಅಷ್ಟು ಸುಲಭವಾಗಿ ಯಾಮರ್ಸಕ್ಕಾಗಲ್ಲ, ಗೊತ್ತಾ? ಎಲ್ಲ ಉಲ್ಟಾಗೋಯ್ತಲ್ಲಪ್ಪ. ಅಲ್ಲ ಅಣ್ಣಯ್ಯ, ನಿಮ್ಗೂ ವಯಸ್ಸಾಯ್ತಾ ಬಂತು, ಒಂದ್ ಒಳ್ಳೆ ಹೆಣ್ಣು ನೋಡಿ ಮದ್ವೆ ಮಾಡ್ಕೋಬಾರ್ದಾ? ಏಯ್, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಅಂತದೇನು ವಯಸ್ಸಾಗಿರೋದು ನನಗೆ? ಹೇಳಕ್ಕೂ ಆಗದೆ ಬಿಡಕ್ಕೂ ಆಗದೆ ನಾನಿಲ್ಲಿ ಸಂಕಟ ಪಡ್ತಾ ಇದ್ರೆ ನೀನು ಬೇರೆ ಇಲ್ಲಿ. ಏನು ಏನಾಯ್ತು? ಕನಕನಹಳ್ಳಿಯಿಂದ ಚಂದ್ರಪ್ಪನವ್ರು ಬಂದವ್ರೆ, ನಿಮ್ ಮದುವೆ ವಿಷಯನೇ ಮಾತಾಡ್ತಾವ್ರೆ. ಅವ್ರಿಗೂ ಹುಡುಗಿ ಒಪ್ಪಿಗೆ ಆದಂಗೈತೆ, ಮುಂದಿನ ತಿಂಗಳ ಮದುವೆ ಕಣಳ್ಳಿ. ಅಮ್ಮ ಅವ್ರು ನೋಡಿದ್ರೆ ಆಗೋಯ್ತಾ? ಹುಡುಗಿನ ಅಣ್ಣಯ್ಯವ್ರು ಒಪ್ಕೊಳ್ಳೋದ್ ಬೇಡ್ವಾ? ಸುಮ್ಕೆ ನಿಂದೊಂದು ನೀವು ನೋಡ್ಲಿ ಅಂತಾನೆ ಅವ್ರಿಗೆ ಗೊತ್ತಿಲ್ದಂಗೆ ಹುಡುಗಿ ಪಟ ಹೊಡಕಂಡ್ ಬಂದ್ಬಿಟ್ಟೇನೆ. ಆದಷ್ಟು ಬೇಗ ಒಂದು ಒಳ್ಳೆ ದಿವಸ ನೋಡಿ ತಾಂಬೂಲ ಬದಲಾಯಿಸ್ಕೊಂಡ್ಬಿಡೋಣ. ದೊಡ್ಡವರೆಲ್ಲ ಸೇರಿ ಮಾತಾಡಿದೀವಿ ಅಂದ್ಮೇಲೆ ಮುಗಿದು ಹೋಯ್ತು. ಅದೆಲ್ಲ ಇನ್ಯಾತಕ್ ಬೇಕು ಬಿಡಿ. ಅದೇನೇ ಇರ್ಲಿ, ಸಂಪ್ರದಾಯ ಅನ್ನೋದೊಂದು ಇದೆಯಲ್ಲ. ನಾನೇನು ಬರ್ತೀನಿ. ನಮಸ್ಕಾರ. ಒಳ್ಳೇದು, ನಮಸ್ಕಾರ. 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 ಎಲ್ಲಿ ಇಷ್ಟೊತ್ತು? ತೋಟದಲ್ಲಿ ಕೇಳ್ತಾ ಇದ್ದೆ. ಅಮ್ಮವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ ನಾನು. ಬರ್ತೀನಿ. ಬನ್ನಿ ಬನ್ನಿ. ಲೋ ಕರಿಯ, ಕೆರೆಯೋದು ನಿಲ್ಲಿಸ್ಬಿಟ್ಟು ನಾನು ಹುಡುಗಿ ನೋಡ್ಬೇಕು, ಯಾವಾಗ ನೋಡ್ಬೋದು ಅಂತ ಕೇಳ್ಕೊಂಬ. ಹಿಂಗೆ ಕಣೋ, ಏನ್ ಹೇಳಿದ್ರು ಉಲ್ಟಾ. ಸ್ವಾಮಿ ಅಲ್ಲ ಮಾವ. ಅಯ್ಯೋ, ಅದು ನಿಮ್ಗೆ ಸ್ವಾಮಿ ನಿಂತ್ಕೊಳ್ಳಿ, ಬಂದೆ ಒಂದ್ಸರಿ ನಿಂತ್ಕೊಳ್ಳಿ. ಹೇಗೆ ಸ್ವಾಮಿ ನಿಂತ್ಕೊಳ್ಳಿ. ಏನಯ್ಯ? ಏನಿಲ್ಲ, ಅಯ್ಯೋ ಅವರು ಪಟ ನೋಡೆ ಹೆಣ್ಣು ಒಪ್ಕೊಂಡ್ಬಿಟ್ಟವ್ರೆ. ಆದ್ರೂ ಕಣ್ಣಾರೆ ನೋಡಕ್ಕೆ ಯಾವಾಗ ಬರುಮ್ಮ ಅಂತ ಕೇಳ್ಕೊಂಬ ಅಂದ್ರು. ಅದು ಹೇಗಯ್ಯ ಆಗುತ್ತೆ? ನಮ್ಮಲ್ಲಿ ಕನ್ಯೆ ನೋಡೋದು ನಿಶ್ಚಿತಾರ್ಥದ ದಿವಸನೇ. ಒಂದ್ ಕೆಲಸ ಮಾಡೋದಕ್ಕೆ ಹೇಳು. ನಾಳೆ ನಮ್ಮೂರ್ ಜಾತ್ರೆ, ಪಟ್ಟಣದಿಂದ ನನ್ನ ಮಗಳು ಜಾತ್ರೆ ನೋಡಕ್ ಬರ್ತಾಳೆ. ಅಲ್ಲೇ ಬಂದು ನೋಡೋದಕ್ಕೆ ಹೇಳು. ಅದೇ ಸರಿ ಕಣೆ, ಹೇಳಿ. ನಡಿಯಪ್ಪ. ಲೋ ಕರಿಯ, ಅವಳೆಲ್ಲೂ ಕಾಣ್ತಾನೆ ಅಲ್ವಲ್ಲ? ಭೂಮಿ ಮೇಗೆಲ್ಲ ಹುಡುಕಿದ್ದಾಯ್ತು, ಇನ್ನೇನ್ ಆಕಾಶದಾಗ ಹುಡುಕ್ಬೇಕು ಹೇಳಿ. ನೀನಾ? ನೋಡಿ, ಈ ಸೀರೆ ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ ಕಣೆ. ಭಾಗ್ಯ ಬಾರೆ, ಕೂತ್ಕೊಳೆ. ಏನ್ ಬೇಕಮ್ಮ? 2 ಥಮ್ಸ್ ಅಪ್. 2 ಥಮ್ಸ್ ಅಪ್. ಏ ಸರಸ್ವತಿ, ಯಾಕೆ ಎಷ್ಟು ಕೋಪದಲ್ಲಿದ್ಯಾ? ಯಾವನು ಪೇಕ್ರ ಕಣೆ, ನಮ್ಮನೆ ಫಾಲೋ ಮಾಡ್ತಿದ್ದಾನೆ. ಯಾರೇ ಇದು? ನಾನೇ ಅದು. ಈ ಕರಿ ಕಲರ್ ಯಾಕೆ ಇವ್ರಿಗೆ ತಂದು ಕೊಡ್ತೀಯ? ಅವ್ರು ಕೇಳಿದ್ರು ಅದಕ್ಕೆ ಕೊಡ್ತಾ ಇದ್ದೀನಿ ಸರ್. ಅವ್ರು ಏನ್ ಕೇಳಿದ್ರು ತಂದು ಕೊಟ್ಟು ಬಾಯಿಗೆ ಊದ್ಬಿಡ್ತೀಯಾ? ತಗೊಂಡೋಗಯ್ಯ. ಯೋ ನಿಂತ್ಕೊಳೆಯ, ತಗೊಂಡ್ ಹೋಗು ಅಂತ ಹೇಳಕ್ಕೆ ನೀನ್ ಯಾರಯ್ಯ?
ಇಷ್ಟಕ್ಕೂ ನಾನ್ ಅದನ್ನ ಕುಡಿದ್ರೆ ನಿನಗೇನ್ ಸಂಕಟ ಹ? ನೀನ್ ಈ ಕರಿ ಕಲರ್ನ ಕುಡಿದ್ರೆ ಬೆಳ್ಳಗಿರೋ ನಿನ್ ಮುಖ ಕಪ್ಪಾಗ್ಬಿಡುತ್ತೆ. ಕುಡಿದ ತಕ್ಷಣ ಶೀತ ಆಗುತ್ತೆ, ಶೀತದಿಂದ ನೆಗಡಿ ಆಗುತ್ತೆ, ನೆಗಡಿಯಿಂದ ಜ್ವರ ಬರುತ್ತೆ. ನಿನಗೆ ಜ್ವರ ಬಂದ್ರೆ ನಂಗೆ ದುಃಖ ಆಗುತ್ತೆ, ನನಗೆ ದುಃಖ ಬಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಯೋ, ನನಗ್ ಜ್ವರ ಬಂದ್ರೆ ನಿನಗೆ ಯಾಕಯ್ಯ ದುಃಖ ಆಗ್ಬೇಕು? ನಿನಗೂ ನನಗೂ ಏನಯ್ಯ ಸಂಬಂಧ ಹ? ಸಂಬಂಧ ಇದೆ, ಅದೆಲ್ಲ ನಿನ್ಗೆ ಈಗ ಗೊತ್ತಾಗಲ್ಲ, ಮುಂದಕ್ಕೆ ಗೊತ್ತಾಗುತ್ತೆ. ಆಹಾಹಾಹಾ. ಬಂದ್ಬಿಟ್ಟ ದೊಡ್ಡದಾಗ್ ಸಂಬಂಧ ಬೆಳ್ಸೋಕೆ. ನೀನೋ ನಿನ್ನ ಮೂತಿನೋ ಕಿವಿಲ್ ಓಲೆ ಬೇರೆ, ಹಳ್ಳಿ ಗುಗ್ಗು. ನಾನು ಹೇಳ್ದೆ, ನನ್ ಮಾತು ಕೇಳಿದ್ರ ಕಿವಿಲಿರೋ ವಾಲೆ ಬೇಡ ತೆಗೆದ್ಬಿಡಿ ಎಂದೆ. ನಮ್ಮಮ್ಮ ಹೇಳಿದಾರೆ ಇರ್ಲಿ ಅಂದ್ರೆ ಈಗ ನೋಡಿ ಅವಳ ಕೈಲಿ ಗುಗ್ಗು ಅನ್ಸ್ಕೊಂಡ್ರಿ.